ರಕ್ತಚಂದ್ರಗ್ರಹಣದ ಪರಿಣಾಮಗಳು ಏನೇನು ಅಂತ ಕೇಳೋದಕ್ಕೆ ಮುಂಚೆಯೇ ಹಲವು ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ. ಇರಾನ್, ಇಸ್ರೇಲ್, ಅಮೆರಿಕ ಮಧ್ಯದಲ್ಲಿರುವಂತಹ ಈ ಯುದ್ಧ ಏನು ಶುರುವಾಗಿದೆ, ಈಗಲೂ ಕೂಡ ಈ ಕ್ಷಣಕ್ಕೆ ನೀವು ಮಾತಾಡ್ತಾ ಇದ್ದೀವಿ, ಈ ಕ್ಷಣಕ್ಕೂ ಕೂಡ ಅಲ್ಲಿ ಮಿಸೈಲ್ಗಳು ದಾಳಿ ಆಗ್ತಾ ಇದೆ, ಡ್ರೋನ್ಗಳ ದಾಳಿ ಆಗ್ತಾ ಇದೆ. ಸಹಜವಾಗಿ ಪ್ರಶ್ನೆ ಉದ್ಭವ ಆಗುತ್ತೆ, ಚಂದ್ರಗ್ರಹಣದ ಇಫೆಕ್ಟಾ ಇವೆಲ್ಲ ಅಂತ. ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಗಣ್ಯ ಅತಿಥಿಗಳಿದ್ದಾರೆ. ಮೊದಲಿಗೆ ಪ್ರಾಜ್ಞರು, ಖ್ಯಾತ ಜ್ಯೋತಿಷಿಗಳು ಶ್ರೀಕಂಠ ಶಾಸ್ತ್ರಿಗಳು ನಮ್ಮೊಂದಿಗಿದ್ದಾರೆ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಧಾರ್ಮಿಕ ಚಿಂತಕರು, ಜ್ಯೋತಿಷಿಗಳು ಆದ ದೈವಜ್ಞ ಹರೀಶ್ ಕಶ್ಯಪ್ ಅವರು ನಮ್ಮೊಂದಿಗಿದ್ದಾರೆ. ಕಶ್ಯಪ್ರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಗ್ರಹಣ ಕಾಲದಲ್ಲಿ ನಾವೆಲ್ಲರೂ ಇದ್ದೀವಿ. ಗ್ರಹಣ ತರುವ ಪರಿಣಾಮಗಳೇನು ಅನ್ನೋದನ್ನ ಬಹಳ ದಿನಗಳಿಂದ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಗ್ರಹಣ ಕಾಲದಲ್ಲಿ ಇನ್ನಷ್ಟು ಚರ್ಚೆನ ನಾವು ಮುಂದುವರಿಸೋಣ. ಮೊದಲಿಗೆ ನಾನು ಶ್ರೀಕಂಠ ಶಾಸ್ತ್ರಿ ಅವರಿಂದ ಕಾರ್ಯಕ್ರಮ ಆರಂಭಿಸ್ತಾ ಇದ್ದೀನಿ. ಶಾಸ್ತ್ರಿಗಳೇ, ನಿನ್ನೆ ಬಹಳಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ವಿ, ಯುತಿಗಳಿಂದ ಆಗುವ ಪರಿಣಾಮಗಳೇನು ಅನ್ನೋದನ್ನ ತಿಳ್ಕೊಳ್ತಾ ಇದ್ವಿ. ಆದರೆ ಇವತ್ತು ಗ್ರಹಣ ಕಾಲದಲ್ಲಿದ್ದೀವಿ. ಗ್ರಹಣ ಕಾಲದಲ್ಲಿ ಹಲವಾರು ದೇವಾಲಯಗಳು ಬಾಗಿಲು ಹಾಕಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ದೇವರಿಗೆ ಈ ಪರಿಣಾಮಗಳಾಗಬಹುದಾ ಗ್ರಹಣದ್ದು ಅನ್ನೋದು ನನಗೊಂದು ಕುತೂಹಲದ ಪ್ರಶ್ನೆ. 4 ಗಂಟೆಯ ಬುಲೆಟಿನ್ನಲ್ಲಿ ನಾನು ನೋಡ್ತಾ ಇದ್ದೆ, ಎಲ್ಲ ವಿಗ್ರಹಗಳನ್ನು ಕೂಡ ಶುಭ್ರ ಬಿಳಿ ವರ್ಣದ ಬಟ್ಟೆಯಲ್ಲಿ ಮುಚ್ಚುತ್ತಾ ಇದ್ರು, ಲಿಂಗಕ್ಕೆ ಬಿಲ್ವಪತ್ರೆಯ ಮೂಲಕ ಮುಚ್ಚುತ್ತಾ ಇದ್ರು. ದೇವರಿಗೆ ಗ್ರಹಣದ ಪ್ರಭಾವ ಇರುತ್ತಾ? ಬಹಳ ಒಳ್ಳೆ ಪ್ರಶ್ನೆ ನಿಮ್ಮದು. ನೋಡಿ, ನಾವು ದೇವತೆಗಳನ್ನು ಹೇಗೆ ಕಾಣ್ತೀವಿ ಅಂದರೆ ನಮ್ಮ ಹಾಗೆ. ನಾವು ಏನೋ ಅದು ಅಂತ ಭಾವಿಸ್ತೀವಿ, ಅದಕ್ಕೆ ಅಭಿಷೇಕ ಮಾಡ್ತೀವಿ, ಅದಕ್ಕೆ ವಸ್ತ್ರ ಹೊದಿಸ್ತೀವಿ, ಅದಕ್ಕೆ ನಮಗೆ ಯಾವುದು ಇಷ್ಟವೋ ಅದನ್ನೇ ಭಗವಂತನಿಗೆ ಯದನ್ನ ಪುರುಷೋ ಭವತಿ ತದನ್ನ ತಸ್ಯ ದೇವತಾ ಅಂತ, ನನಗೆ ಯಾವುದು ಇಷ್ಟವೋ ಅದೇ ಆಹಾರವನ್ನೇ ಭಗವಂತನ ನೈವೇದ್ಯ ಮಾಡ್ತೀವಿ. ಆತನನ್ನು ನಾವು ಹೇಗೆ ಉತ್ಸವದೋಪಾದಿಯಲ್ಲಿ ಸಿದ್ಧ ಆಗ್ತೀವೋ ಹಾಗೆ ಆತನ ಉತ್ಸವಾದಿಗಳನ್ನು ಮಾಡ್ತೀವಿ. ನಮ್ಮ ಪುರಿ ಜಗನ್ನಾಥ ಇತ್ಯಾದಿ ದೇವಸ್ಥಾನಗಳನ್ನು ಗಮನಿಸ್ಕೊಂಡ್ರೆ ಅಲ್ಲಿ ಯಾಕೆ ನಮ್ಮ ಉಡುಪಿ ಶ್ರೀಕೃಷ್ಣ ಮಂದಿರದಲ್ಲಿ ನಾವು ಹೋದರೆ ಅಲ್ಲಿ ದೇವರಿಗೆ ಎಲ್ಲ ಸಮೃದ್ಧವಾದ ಭೋಜನ ಆದಮೇಲೆ ಅಲ್ಲಿ ಭೂರಿ ಬ್ರಹ್ಮಾಂಡ ಭೋಜನ ಅಲ್ಲಿ ಆದಮೇಲೆ ಕೃಷ್ಣನಿಗೆ ಪಾಪ ಅವನಿಗೆ ಅಜೀರ್ಣವಾಗಬಾರ್ದು ಅಂತ ಹೇಳಿ ಕಷಾಯವನ್ನು ಇಡ್ತಾರೆ, ಕಷಾಯವನ್ನು ಕುಡಿ ಅಂತ. ಪುರಿ ಜಗನ್ನಾಥದಲ್ಲಿ 10 ದಿವಸಗಳ ಕಾಲ ಸೂತಕ ಆಚರಿಸುವಂಥ ಕ್ರಮ ಇದೆ. ನಮ್ಮ ಹಾಗೆ ಭಾವಿಸ್ತೀವಿ ಅಂತ. ಈ ಕಾರಣದಿಂದಾಗಿ ನಾವು ಹೇಗೆ ಗ್ರಹಣವನ್ನು ಸ್ವೀಕರಿಸ್ತೀವೋ ಆ ರೀತಿಯಲ್ಲಿ ನಮ್ಮ ಭಗವಂತ ಕೂಡ ಚೆನ್ನಾಗಿರಲಿ, ಅವನು ಯಾವುದೇ ದುಷ್ಟ ಕಿರಣಗಳು ಬೀಳದೇ ಇರಲಿ ಅನ್ನೋ ಭಾವನೆ ಇದೆ, ಒಂದಿದೆ. ಮತ್ತು ಇದರಲ್ಲಿ ಇನ್ನೊಂದು ಅರ್ಥ ಇದೆ. ಶಂಕರಾಚಾರ್ಯರು ಭಗವತ್ಪಾದರು ಒಂದು ಸರಳ ಸೂತ್ರವನ್ನು ಹೇಳಿಕೊಟ್ಟಿದ್ದಾರೆ, ಹೇಗೆ ಕಾಣಬೇಕು ಇಂಥ ಆಚರಣೆಗಳನ್ನು ಅಂತ. ನಮ್ಮ ಶತಾವಧಾನಿ ಆರ್ ಗಣೇಶ್ ಅವರು ಯಾವಾಗಲೂ ಇದನ್ನು ಸ್ಮರಿಸ್ಕೊಳ್ತಾ ಇದ್ದರು. ಇದನ್ನು ಈ ರೀತಿಯಲ್ಲಿ ಗಮನಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಯಾವ ರೀತಿಯಲ್ಲಿ ಅಂತಂದರೆ, ಒಂದು ವಸ್ತುತಂತ್ರ, ಮತ್ತೊಂದು ಕರ್ತೃತಂತ್ರ ಅಂತ. ಕರ್ತೃತಂತ್ರ ಅಂತಂದರೆ ನಾವು ಆಚರಣೆಗಳನ್ನು ಹೇಗೆ ಬೇಕು ಹಾಗೆ ಬದಲಾಯಿಸಿಕೊಳ್ತಕ್ಕಂಥದ್ದು, ನಮ್ಮ ಇಷ್ಟಾನುಸಾರ ಮತ್ತು ದೇಶ ಪ್ರದೇಶಾನುಸಾರ, ಹವಾಮಾನ ಅನುಸಾರ ಈ ರೀತಿಯಲ್ಲಿ ನಾವು ಆಚರಣೆಗಳನ್ನು ಬೆಳೆಸ್ಕೊಳ್ಬಹುದು. ಇದನ್ನು ಕರ್ತೃ ಮಾಡ್ತಕ್ಕಂಥ ತಂತ್ರ ಅಂತ. ವಸ್ತುತಂತ್ರ ಅಂತಕ್ಕಂಥದ್ದು ಹಾಗಲ್ಲ. ಉಪ್ಪು ಇಲ್ಲೂ ತಿಂದರೂ ಅದು ಹಾಗೆ, ಅಮೇರಿಕಲ್ಲಿ ತಿಂದರೂ ಹಾಗೆ, ಸಮುದ್ರದಲ್ಲಿ ತಿಂದರೂ ಹಾಗೆ, ಹೇಗೂ ಅದು ಬದಲಾಗಲ್ಲ, ಅದು ಪರ್ಮನೆಂಟ್ ಆಗಿರ್ತಕ್ಕಂಥದ್ದು. ಇಂಥ ಆಚರಣೆಗಳೇನಿದ್ದಾವೆ ಇವು ನಾವು ಆಗಾಗ ಬದಲಾಯಿಸ್ಕೊಳ್ತೀವಿ. ಗ್ರಹ ಕಾಲದಲ್ಲಿ ಒಂಥರ, ಹಬ್ಬಗಳ ಕಾಲದಲ್ಲಿ ಒಂಥರ, ಉತ್ಸವ ಕಾಲದಲ್ಲಿ ಒಂಥರ, ಈ ಮಳೆಗಾಲ ಪ್ರಾರಂಭವಾದ ಮೇಲೆ ಒಂದೊಂದು ರೀತಿಯಲ್ಲಿ ಅದು ಹವಾಮಾನ ಋತು ಬದಲಾವಣೆ ರೀತಿಯಲ್ಲಿ. ಹೀಗೆ ಈಗ ಗ್ರಹಣ ಸಂದರ್ಭದಲ್ಲಿ ಭಗವಂತನಿಗೆ ಈ ಬಟ್ಟೆ ಹೊದಿಸೋದು, ನಾವು ದರ್ಭೆಯನ್ನು ಸೂತತಕ್ಕಂಥದ್ದು, ಇದೆಲ್ಲವೂ ಭಾವೋನ್ನತಿ ಅಷ್ಟೇ. ಭಗವಂತ ಸ್ವಲ್ಪ ಆ ಛಾಯೆಗೆ ತುತ್ತಾಗದೇ ಇರಲಿ ಅಂತ ಕಾರಣ ಅಷ್ಟೆ. ಮತ್ತು ಇನ್ನೂ ಕೆಲವು ಕಡೆ ಹಾಗೆಲ್ಲ ಇಲ್ಲ, ಮೂರ್ತಿ ಹಾಗೇ ಇರುತ್ತೆ, ಅಭಿಷೇಕಾದಿಗಳು ನೆರವೇರ್ತಾ ಇರುತ್ತೆ, ನಿರಂತರ ಜಲಾಭಿಷೇಕವನ್ನು ಮಾಡ್ತಾ ಇರ್ತಾರೆ. ಮತ್ತು ಬಾಗಿಲನ್ನು ಮುಚ್ಚೋ ವಿಚಾರ ತಾವು ಕೇಳಿದ್ರಿ. ನಾವು ಯಾವುದೇ ಕಾರ್ಯಗಳನ್ನು ನಾವು ಭೂಮಿ ಮೇಲೆ ಲೌಕಿಕದಲ್ಲಿ ನಾವು ಪ್ರಪಂಚದಲ್ಲಿ ಇದ್ದೀವಿ ಅಂತಂದರೆ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಸೂರ್ಯ ಚಂದ್ರರು ಸಾಕ್ಷಿಯಾಗಿ ಸದಾಕಾಲ ಇರ್ತಾರೆ. ಆಚಂದ್ರಾರ್ಕವಾಗಿ ಹಿಂದೆಲ್ಲ ಶಾಸನಗಳನ್ನು ಬರೆಸುವಾಗಲೂ ಕೂಡ ಆಚಂದ್ರಾರ್ಕವಾಗಿ ಉಳಿಬೇಕು ಅನ್ನುವ ವಾಕ್ಯವನ್ನು ನಾವು ಶಾಸನಲ್ಲೂ ಗಮನಿಸ್ತೀವಿ. ಹೀಗೆ ಪ್ರತಿ ಕಾರ್ಯದಲ್ಲೂ ಅದು ಎಂಥ ಕೆಲಸಗಳೇ ಇರಲಿ ಅಲ್ಲಿ ಸೂರ್ಯ ಚಂದ್ರರ ಒಂದು ಸಾಕ್ಷಿ ಇದ್ದೇ ಇರುತ್ತೆ ಅಂತ. ಈ ಕಾರಣದಿಂದಾಗಿ ಚಂದ್ರನಿಗೆ ಅಂಥ ಸೂರ್ಯನಿಗೆ ಮರೆಯಾದಾಗ, ಈಗ ಭೂಮಿಯ ಛಾಯೆ ಚಂದ್ರನ ಮೇಲೆ ಬೀಳುತ್ತಲ್ವ, ಈ ಕಾರಣದಿಂದ ಚಂದ್ರ ನೆರಳಿನ ಒಳಗೆ ಹೋದಾಗ ಅವನು ಕಣ್ಮರೆಯಾಗಿ ಹೋಗ್ತಾನೆ. ಆ ಸಂದರ್ಭದಲ್ಲಿ ನಾವು ಯಾವ ದೇವಸ್ಥಾನವನ್ನು ನಾವು ಬಾಗ್ಲಾಕ್ಬಿಡ್ತೀವಪ್ಪ, ನೀನಿಲ್ಲದೆ ನಾನು ಹೇಗಪ್ಪ ಪೂಜೆ ಮಾಡಲಿ, ನೀನು ಇಲ್ಲದೆ ನನಗೆ ಸಾಕ್ಷಿ ಎಲ್ಲಿದೆ,
ನೀನು ಸರ್ವತ್ರ ಸಾಕ್ಷಿ, ನಾವೇನೋ ಸಾಕ್ಷಿ ಸೈನು ಮತ್ತು ಕಣ್ಣು ಎದುರಿಗಿದೆಯಾ, ದರ್ಶನ ಸಾಕ್ಷಿ ಇತ್ಯಾದಿ ಎಲ್ಲ ಪ್ರತ್ಯಕ್ಷ ಸಾಕ್ಷಿ, ಐ ವಿಟ್ನೆಸ್ ಅಂತ ಅಂತೀವಲ್ಲ, ಅವರು ಸದಾಕಾಲ ಯಾವತ್ ಕಾಲ ಇರ್ತಕ್ಕಂಥ ಐ ವಿಟ್ನೆಸ್. ಹೀಗಾಗಿ ಅವರು ಮರೆಯಾದಾಗ ನಾವು ಯಾವ ಕೆಲಸ ಮಾಡಲ್ಲ. ದೇವಸ್ಥಾನ ಬಾಗಿಲು ಹಾಕ್ಕೊಂಡು ಅಪ್ಪ ನೀನಿಲ್ದಾಗ ನಮಗೂ ಯಾರೂ ಇಲ್ಲ ಅನ್ನೋ ಅನಾಥ ಪ್ರಜ್ಞೆ ಇದೆಯಪ್ಪ ಅನ್ನೋ ನೋವು. ಆ ರೀತಿಯಲ್ಲಿ ಇದನ್ನು ಕಾಣಬೇಕು. ಇದು ನಿಜವಾದ ಗ್ರಹಣ ಆಚರಣೆ. ಭಯ ಅಲ್ಲ, ಇಲ್ಲಿ ಭಾವ ಉನ್ನತಿಗೊಳ್ತಕ್ಕಂಥದ್ದು ಬಹಳ ಮುಖ್ಯವಾದ ಅಂಶ. ಇದನ್ನು ಗಮನಿಸಬೇಕು ನಮ್ಮ ಜನ. ಹಾಗಾಗಿ ಈ ವಿಚಾರ ಚರ್ಚೆಯಲ್ಲಿ ಬಂದದ್ದು ಬಹಳ ಒಳ್ಳೆಯ ಅಂಶ. ಧನ್ಯವಾದ. ಮಾತಾಡ್ತೀನಿ. ಈಗ ನಮ್ಮೊಂದಿಗೆ ಕಾಡುಮಲ್ಲೇಶ್ವರ ದೇವಸ್ಥಾನದ ಅರ್ಚಕರಾದ ಶರತ್ ದೀಕ್ಷಿತ್ ಅವರು ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದೀಕ್ಷಿತ್ರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತನಾಡಿಸ್ತೀನಿ. ಮೊದಲಿಗೆ ಕಶ್ಯಪ್ ಅವರೊಂದಿಗೆ ಚರ್ಚೆನ ನಾನು ಮುಂದುವರಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.